ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಪಾಪಿ ಪತ್ನಿ ಪಾಪ ಗಂಡ. ನಾನು ಕೀರ್ತಿಶ್ರೀ. ಆಕೆಗೆ ಮದುವೆ ಆಗಿತ್ತು, ಮುದ್ದಾದ ಮಗುವೂ ಇತ್ತು, ಪ್ರಾಯವೂ ಉಕ್ಕಿ ಹರಿತಿತ್ತು. ಆಗಾಗ ಪರ ಪುರುಷನ ತೆಕ್ಕೆಯಲ್ಲಿ ತೇಲ್ತಾ ಇದ್ಲು. ಇದು ಗಂಡನಿಗೆ ಗೊತ್ತಾದ ಮೇಲೆ ಇದೆಲ್ಲ ಬಿಟ್ಟು ಬಿಡು ಅಂತ ವಾರ್ನಿಂಗ್ ಕೊಟ್ಟಿದ್ದ. ಆದರೆ ಆಕೆ ಮಾಡಿದ್ದೇನು ಗೊತ್ತಾ? ಮೊದಲ ಅಫೇರ್ಗೆ ಗುಡ್ ಬೈ ಹೇಳಿ ಮತ್ತೊಬ್ಬನ ಜೊತೆ ಚಕ್ಕಂದವಾಡೋಕೆ ಶುರು ಮಾಡಿದ್ಲು. ಅವತ್ತು ನೈಟ್ ಡ್ಯೂಟಿ ಇದೆ ಅಂತ ಹೇಳಿ ಹೊರಟವನು ಮಧ್ಯರಾತ್ರಿನೇ ವಾಪಸ್ಸಾಗಿದ್ದ. ಬಾಗಿಲು ತೆಗೆದು ನೋಡಿದ್ರೆ ಹೆಂಡತಿ ಪ್ರಿಯಾಕರನ ಜೊತೆ ಪಲ್ಲಂಗವಾಟ ಆಡ್ತಿದ್ಲು. ಹೆಂಡತಿನ ಆ ಸ್ಥಿತಿಯಲ್ಲಿ ಕಂಡ ಗಂಡ ರುಂಡವನ್ನೇ ಕತ್ತರಿಸಿದ್ದ. ಗಂಡ ಹೆಂಡತಿ ಕಂಡ್ರೆ ಆತನ ಮದುವೆಯಾದ ಹೊಸತರಲ್ಲಿ ಈ ಜೋಡಿ ಬಾಳಲ್ಲಿ ತಂಗಾಳಿನೇ ಬೀಸ್ತಿತ್ತು. ಮಾನಸಾಗೆ ಬೇಕು ಬೇಡಗಳನ್ನ ಶಂಕರ್ ಈಡೇರಿಸ್ತಿದ್ದ. ಹೊರಗೆ ದುಡಿದು ದಣಿದು ತಂದಾಗ್ತಿದ್ದ. ನನ್ನ ಹೆಂಡತಿಗೆ ನಾನೇನು ಕಡಿಮೆ ಮಾಡಿಲ್ಲ ಅಂದ್ಕೊಂಡಿದ್ದ. ಅದೇನ್ ಕಮ್ಮಿ ಆಯ್ತೋ ಏನ್ ಕಥೆನೋ. ಮಾನಸ ಮನಸ್ಸು ಮತ್ತೊಬ್ಬನಿಗೆ ಜಾರಿತು. ಅಲ್ಲಿಂದ ಶುರುವಾಯ್ತು ನೋಡಿ ತಂಗಾಳಿಯಂತಿದ್ದ ಬಾಳಲ್ಲಿ ಎದ್ದಿದ್ದು ಬಿರುಗಾಳಿ. ಮಂಚದಲ್ಲಿ ಸಿಕ್ಕಿಬಿದ್ಲು ಹೆಂಡತಿ, ರುಂಡ ಕತ್ತರಿಸಿದ ಗಂಡ. ಗಂಡ ಕೆಲಸಕ್ಕೆ ಹೋಗ್ತಿದ್ದ, ಪ್ರಿಯಕರ ಮನೆಗೆ ಬರ್ತಿದ್ದ. ಪತಿಗೆ ಒಲ್ಲೆ ಅಂತಿದ್ಲು, ಆತನಿಗೆ ನಂದೆಲ್ಲ ನಿಂದೆ ಅಂತಿದ್ಲು. ಶಂಕರ್ ಹಾಗೂ ಮಾನಸ ಕೆಲ ವರ್ಷ ಲವ್ ಮಾಡಿದ್ರು. 5 ವರ್ಷದ ಹಿಂದೆ ಮದುವೆಯಾಗಿದ್ರು. ಅವತ್ತು ರಾತ್ರಿ ಹೆಂಡತಿನೂ ನೆನೆಸಿರ್ಲಿಲ್ಲ, ಗಂಡನೂ ಊಹಿಸಿರ್ಲಿಲ್ಲ. ಆದ್ರೆ ನಡೆದಿದ್ದು ಮಾತ್ರ ಭೀಕರ ಕತೆ. ಮಂಚದಲ್ಲಿ ಮುದ್ದಾಟ ನಡೀತಿರುವಾಗಲೇ ನಡಿಬಾರ್ದು ನಡೆದೇ ಹೋಯ್ತು. ಗಂಡ ಪತ್ನಿ ಮಾನಸಾಳ ರುಂಡವನ್ನೇ ಕತ್ತರಿಸಿದ. ಆ ರುಂಡಾನ ಈ ಆಕ್ಸಿಸ್ ಗಾಡಿಯಲ್ಲಿ ಮುಂದಿಟ್ಟುಕೊಂಡು ಸೀದಾ ಸೂರ್ಯನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ಶಂಕರ್ ಕೈಯಲ್ಲಿದ್ದ ರುಂಡ ನೋಡಿದ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಕೂಡಲೇ ಆತನನ್ನ ಬಂಧಿಸಿ ವಿಚಾರಣೆ ಆರಂಭಿಸಿದ್ರು. ಆಗ ಬಾಯ್ಬಿಟ್ಟ ನೋಡಿ ಅಕ್ರಮ ಸಂಬಂಧ ಮಾಡಿಕೊಂಡ್ರು. ಆಮೇಲೆ ಒಂದು ಮಗು ಕೂಡ ಆಗಿತ್ತು. ಆಮೇಲೆ ಬೇಡಮ್ಮ ಎಲ್ಲ ನೋಡ್ಲಿ. ಅವಾಗ ಜಗಳ ಆಗ್ತಾ ಇತ್ತು. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ಗಂಡ ಆಡ್ತೀವಿ ಮತ್ತೆ ಹೋಗ್ತು ಅಂದ್ಬಿಟ್ಟು ನಾವು ಸುಮ್ಮನೆ ಅದು ನೋಡ್ರೆ ಈ ಥರ ಆಗಿತ್ತು ಅಂದ್ಬಿಟ್ಟು ಅವಳಿಗೂ ಬೈದು ಈ ಹುಡುಗನೂ ಬೈದೆ. ಯಾಕಪ್ಪ ಈ ಥರ ಮಾಡ್ಕೊತೀರಿ, ನೀವು ಇದ್ಕೊಂಡು ಲೋನ್ಗಳೇನು ಕೆತ್ತಿಸ್ತೀರಿ ಹೆಣ್ಮಗು ಕೈಯಲ್ಲಿ ಅಂತ ಅಂದ್ರಿ ಸರ್. ಅಷ್ಟೇ. ಅವಳಿಗೆ ಬುದ್ಧಿ ಹೇಳಿದ್ಕೆ ಅವಳು ಮಾತಾಡ್ತಿರಾಗೋದ್ಲು, ಈ ಹುಡುಗನಿಗೆ ಬುದ್ಧಿ ಹೇಳಿದ್ರೆ ಈ ಹುಡುಗನೂ ಮಾತಾಡ್ತಿರಾಗೋದು. ಅಷ್ಟೇ ಸರ್ ನಂಗೆ ಗೊತ್ತಾಗಿತ್ತು. ಪತ್ನಿ ಮಾನಸಾಳ ಅಕ್ರಮ ಸಂಬಂಧ ಗೊತ್ತಿದ್ರೂ ಶಂಕರ್ ಸುಮ್ಮನಾಗಿದ್ದ. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆ ನಡೀತಿತ್ತು. ಹೀಗೆ ಒಂದಿನ ಮಾನಸ ಪ್ರಿಯಕರಣ ಸಹವಾಸ ಬಿಟ್ಟಿದ್ಲು. ಅಕ್ರಮ ಸಂಬಂಧಕ್ಕೆ ಗುಡ್ ಬೈ ಹೇಳಿದ್ಲು. ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಬಂತಲ್ಲಪ್ಪ ಅಂತ ಶಂಕರ್ ಖುಷಿಯಾಗಿದ್ದ. 1 ತಿಂಗಳ ಹಿಂದಷ್ಟೇ ಆನೇಕಲ್ನ ಚಂದಾಪುರ ಸಮೀಪದ ಹಿಲಲಿ ಗ್ರಾಮದ ಬಾಡಿಗೆ ಮನೆ ಮಾಡಿದ್ದ. ತನ್ನ ಹೆಂಡತಿ ಮಾನಸ ಹಾಗೂ ಮಗುವಿನ ಜೊತೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಗಂಡ ನೈಟ್ ಡ್ಯೂಟಿಗೆ ಹೋಗಿದ್ದ. ಆತ ಬಂದು ಸ್ವರ್ಗ ತೋರಿಸ್ತಿದ್ದ. ಮಿಡ್ ನೈಟ್ ವಾಪಸ್ ಬಂದ ಪತಿ. ಪಲ್ಲಂಗದಾಟವಾಡ್ತಿದ್ಲು ಪತ್ನಿ. ಹೆಂಡತಿ ಹಾಗೂ ಪ್ರಿಯಕರ ಮಂಚದಲ್ಲಿ ಸಿಕ್ಕಿಬಿದ್ರು. ಆತ ಮಾಡಿದ್ದೇನು? ಮಾನಸ ಮನಸ್ಸು ಒಬ್ಬರಾದ್ಮೇಲೆ ಒಬ್ಬರ ಮೇಲೆ ವಾಲ್ತಿತ್ತು. ಮೊದಲ ಅಫೇರ್ ಇಟ್ಟುಕೊಂಡಿದ್ದ ವ್ಯಕ್ತಿಗೆ ಗುಡ್ ಬೈ ಹೇಳಿದ್ಲು. ತನ್ನ ಪಾಡಿಗೆ ತಾನಿದ್ಲು. ಗಂಡ ಶಂಕರ್ ಕೂಡ ಹ್ಯಾಪಿಯಾಗಿದ್ದ. ಆದ್ರೆ ಮಾನಸ ಮಾಡಿದ್ದೇ ಬೇರೆ.
ಮತ್ತೊಬ್ಬನ ಜೊತೆ ಚಕ್ಕಂದವಾಡೋಕೆ ಶುರು ಮಾಡಿದ್ಲು. ಶಂಕರ್ ಕೆಲಸಕ್ಕೆ ಹೋದಾಗ್ಲೆಲ್ಲ ಸೆಕೆಂಡ್ ಲವರ್ ಬಂದು ಹೋಗ್ತಿದ್ದ. ಲಜ್ಜೆ ಬಿಟ್ಟಿದ್ದ ಮಾನಸ ಮತ್ತೊಬ್ಬನ ಜೊತೆ ಕಾಮದಾಟ ಆಡ್ತಿದ್ಲು. ಈ ವಿಚಾರ ಗೊತ್ತಿಲ್ಲದ ಗಂಡ ಶಂಕರ್ ಇದೇ ತಿಂಗಳು 3ನೇ ತಾರೀಕು ಮನೆಯಿಂದ ಹೊರಟಿದ್ದ. ನನಗೆ ನೈಟ್ ಕೆಲಸ ಇದೆ, ನಾಳೆ ಬರ್ತೀನಿ ಅಂತ ಮಾನಸಾಗೆ ತಿಳಿಸಿದ್ದ. ಅದ್ಯಾವಾಗ ಗಂಡ ನೈಟ್ ಡ್ಯೂಟಿಗೆ ಹೋಗ್ತೀನಿ ಅನ್ನೋ ಆಗ್ಲೇ ಮಾನಸ ಮನಸ್ಸಲ್ಲೇ ಮಂಡಕ್ಕಿ ತಿಂತಿದ್ಲು. ಆರಂಭ ಪ್ರೇಮದಾರಂಭ ಶುಭ ವೇಳೆಯಲ್ಲಿ ಪ್ರೇಮದಾರಂಭ ಕುಶಲ ಕೇಳಿತು ಕಣ್ಣು ವಿಷಯ ಹೇಳಿತು ಮನಸ್ಸು. ಇತ್ತ ಗಂಡ ಶಂಕರ್ ನೈಟ್ ಡ್ಯೂಟಿ ಅಂತೇಳಿ ಹೋಗ್ತಿದ್ದಂತೆ ಮದನ ಕಾಮರಾಜ ಮನೆಗೆ ಎಂಟ್ರಿ ಕೊಟ್ಟಿದ್ದ. ನಮ್ಮ ಪಲ್ಲಂಗದಾಟಕ್ಕೆ ಇವತ್ತು ಯಾರದ್ದು ಅಡ್ಡಿ ಇಲ್ಲ ಅಂತ ಸಖತ್ ಖುಷಿಯಾಗಿದ್ಲು. ಮಾನಸ ಹಾಗೂ ಪ್ರಿಯಕರ ಮಂಚ ಏರಿದ್ರು. ಇತ್ತ ಗಂಡ ಶಂಕರ್ ಬೇಗ ಕೆಲಸ ಮುಗಿಸಿದ್ದ. ಕೆಲಸ ಮುಗಿದ ಮೇಲೆ ಇಲ್ಲಿದ್ದು ಇನ್ನೇನು ಮಾಡೋದು, ಮನೆಗೆ ಹೋಗೋಣ, ಮಾನಸ ಒಬ್ಳೇ ಇರ್ತಾಳೆ ಅಂದ್ಕೊಂಡವನೇ ಸೀದಾ ಮನೆಗೆ ಬಂದು ಬಿಟ್ಟ. ಸ್ವರ್ಗ ಸುಖ ಕಾಂತ ಮೈಮರೆತಿದ್ದ ಮಾನಸ ಹಾಗೂ ಪ್ರಿಯಕರನಿಗೆ ಬಾಗಿಲು ಬಡಿದಾಗಲೇ ಎಚ್ಚರವಾಗಿದ್ದು. ತಾವು ಬೆತ್ತಲೆಯಾಗಿರುವುದು ಗೊತ್ತಾಗಿದ್ದು. ಪತ್ನಿಯ ಪಲ್ಲಂಗದಾಟ ಕಣ್ಣಾರೆ ಕಂಡ ಶಂಕರ್ ರುದ್ರ ತಾಂಡವ ಆಡಿದ್ದ. ಮಾನಸ ಆಕೆ ಪ್ರಿಯಕರನಿಗೆ ಹಿಗ್ಗಾ ಮುಗ್ಗ ವಾಂಚಿದ್ದ. ನನಗೆ ನೀ ಬೇಡ ಅಂತ ಹೆಂಡತಿನ ಲವರ್ ಜೊತೆನೆ ಕಳಿಸಿದ್ದ. ಪ್ರಿಯಕರನ ಜೊತೆ ಕಳಿಸಿದ ಮೇಲೆ ಮಾನಸ ನೆಮ್ಮದಿಯಾಗಿ ಬದುಕಿದ್ರೆ ಜೀವವಾದ್ರೂ ಉಳಿತಿತ್ತು. ಹಾಗೆ ಮಾಡ್ಲಿಲ್ಲ ಈಕೆ. ಪದೇ ಪದೇ ಮನೆಗೆ ಬರ್ತಿದ್ಲು. ಪತಿ ಶಂಕರ್ಗೆ ಟಾರ್ಚರ್ ಕೊಡ್ತಿದ್ಲು. ಅವತ್ತು ಕೂಡ ಮಾನಸ ಮನೆಗೆ ಬಂದಿದ್ದಾಳೆ. ಸುಮ್ನೆ ಕ್ಯಾತೆ ತೆಗೆದಿದ್ದಾಳೆ. ದೊಡ್ಡದಾಗಿ ಗಲಾಟೆ ಮಾಡಿದ್ದಾಳೆ. ಇಷ್ಟು ದಿನ ಶಾಂತವಾಗಿದ್ದ ಶಂಕರ್ ಅವತ್ತು ಕೆರಳಿದ ಸಿಂಹನಾಗಿದ್ದ. ಕೊತ ಕುದೀತಿದ್ದ ಶಂಕರ್ ಮಚ್ಚು ತಂದು ಹೆಂಡತಿ ಮಾನಸಾಳ ರುಂಡಾನೆ ಕತ್ತರಿಸಿದ್ದ. ನಂತರ ರುಂಡದ ಸಮೇತ ಸೂರ್ಯನಗರ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ಬೇಲೂರು ಬೆಡಗಿಗೆ ಇಬ್ಬರು ಮದನ ಕಾಮರಾಜರು ಇದ್ರು. ಮೊದಲ ಬಾಯ್ ಫ್ರೆಂಡ್ ಆಗಾಗ ಬಂದು ಹೋಗ್ತಿದ್ದ. ಸೆಕೆಂಡ್ ಬಾಯ್ ಫ್ರೆಂಡ್ ಮನೆ ಎದುರುಗಡೆನೆ ಇರ್ತಿದ್ದ. ಪರಸಂಗದ ಆಟ ಆಡ್ತಿದ್ದ ಪತ್ನಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ಲು. ಒಂದು ಸಲ ರಾಜಿ ಪಂಚಾಯಿತಿ ಆಗಿತ್ತು, ಮತ್ತೊಂದ್ಸಲ ಜಗಳವಾಗಿತ್ತು. ತನ್ನ ಅನೈತಿಕ ಸಂಬಂಧಕ್ಕೆ ಫ್ಯಾಮಿಲಿ ಅಡ್ಡವಾಗಿದೆ ಅಂತ ಕೊಲ್ಲೋಕೆ ಪ್ಲಾನ್ ಮಾಡಿದ್ಲು. ಗಂಡ ಮಕ್ಕಳು ಅತ್ತೆ ಮಾವನಿಗೆ 3 ತಿಂಗಳು ತಿನ್ನುವ ಅನ್ನಕ್ಕೆ ವಿಷಯುಕ್ತ ಮಾತ್ರೆ ಬೆರೆಸಿದ್ಲು. ಹೊಟ್ಟೆ ನೋವು ಜ್ವರ ಆಸ್ಪತ್ರೆ ಸೇರಿದಾಗ ಗೊತ್ತಾಗಿದ್ದೆ ಈ ಚೆಲುವೆ ಚಕ್ಕಂತದ ಆಟ. ಈ ಫೋಟೋ ನೋಡ್ರಿ. ಒಂದ್ರಲ್ಲಿ ಕೂಲಿಂಗ್ ಗ್ಲಾಸ್, ಮತ್ತೊಂದ್ರಲ್ಲಿ ಪಕ್ಕಾ ಕ್ಲಾಸ್. ನೋಡೋಕೆ ಅಮಾಯಕಿ ತರ ಕಾಣ್ತಾಳೆ. ಹೀಗೆ ಕೈ ಕೊಟ್ಕೊಂಡು ನಿಂತಿರೋದು ನೋಡಿದ್ರೆ ಅಮಾಯಕಿ ತರಾನೇ ಕಾಣ್ತಾಳೆ. ಆದ್ರೆ ಮಾಡಿರೋದು ಮಾತ್ರ ಮನೆ ಹಾಳು ಕೆಲಸ. ಅಪ್ಪಟ ನಾರಿ ಲುಕ್, ತುಂಟ ಪೋರಿ ತಳಕು ಬಳಕು. ಗಂಡನಿದ್ರು ಪರಪುರುಷರ ಮೇಲೆ ಮೋಹ ದಾಹ. ಅಪ್ಪಟ ನಾರಿ ತುಂಟ ಪೋರಿ ತರ ಪೋಸ್ ಕೊಟ್ಟಿರೋ ಈಕೆ ಹೆಸರು ಚೈತ್ರ ಅಂತ. ಬೇಲೂರು ತಾಲೂಕಿನ ಕೆರಳೂರು ಗ್ರಾಮದವಳು. 11 ವರ್ಷದ ಹಿಂದೆ ಗಜೇಂದ್ರ ಎಂಬಾತನ ಜೊತೆ ಮದುವೆಯಾಗಿದ್ಲು.
ಇಬ್ಬರು ಮುದ್ದಾದ ಮಕ್ಕಳಿದ್ರು. ಆದರೆ ಏನ್ ಮಾಡ್ತೀರಾ, ಗಂಡನ ಮೇಲಿರ್ಬೇಕಾದ ಆಸೆ, ಪ್ರೀತಿ, ಮೋಹ, ದಾಹ ಎಲ್ಲವೂ ಪರಪುರುಷರ ಮೇಲಿತ್ತು. ಪ್ರಿಯಕರರನ್ನ ನೋಡಿದ್ರೆ ಸಾಕು, ಕಬ್ಬಿನ ಹಾಗೂ ಮ್ಯಾಗ್ನೆಟ್ ಕಚ್ಕೊಂಡಂಗೆ ಕಚ್ಕೊಂಡು ಬಿಡ್ತಿದ್ಲು. ನಂಗೆ ಗಂಡ ಮಕ್ಕಳು ಇದ್ದಾರೆ ಅನ್ನೋದನ್ನೇ ಮರೆತು ಬಿಡ್ತಿದ್ಲು. ಉಸಿರಲ್ಲಿ ಉಸಿರಾಗಿ ಬಂದೆ ನಾ ಒಳಗೆ, ಮುತ್ತಿಗೆ ನಾನಮ್ಮ ಮತ್ತಿಗೆ ಅವನಮ್ಮ. 33ರ ಈ ಬೇಲೂರ ಬಾಲೆ ಚೈತ್ರ ಹೀಗೆ ಕೈ ಕಟ್ಕೊಂಡು ನಿಂತಿರೋದು ಯಾಕೆ ಗೊತ್ತಾ? ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ ಅಂತಾರಲ್ಲ, ಅದರ ಎಫೆಕ್ಟೇ ಇದು. ಗಂಡ ಮಕ್ಕಳು ಅತ್ತೆ ಮಾವನ ಜೊತೆ ನೆಮ್ಮದಿಯಾಗಿ ಇರಬಹುದಿತ್ತು, ಆದ್ರೀಗ ಜೈಲು ಸೇರಿದ್ದಾಳೆ. ಮನೆಯಲ್ಲಿ ಬೇಕಾದ್ದು ಮಾಡಿಕೊಂಡು ತಿಂತಿದ್ದ ಚೈತ್ರ ಹಿತ್ತಾಳೆ ತಟ್ಟೆಯಲ್ಲಿ ಮುದ್ದೆ ಮುರಿತಿದ್ದಾಳೆ. ಅಷ್ಟಕ್ಕೂ ಚೈತ್ರ ಮಾಡಿದ್ದೇನು? ಈಕೆ ಮೇಲಿರೋ ಆರೋಪವೇನು? ಜೈಲು ಸೇರಿದ್ಯಾಕೆ ಅಂತ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಗಂಡ ಮಕ್ಕಳಿದ್ರು, ಇಬ್ಬರು ಬಾಯ್ ಫ್ರೆಂಡ್ಸ್ ಇದ್ರು. ಲವರ್ಸ್ ಅಚ್ಚುಮೆಚ್ಚು, ನೆತ್ತಿಗೇರಿತ್ತು ಕಾಮದ ಹುಚ್ಚು. ಚೈತ್ರ ಸಾಮಾನ್ಯದವಳಲ್ಲ, ಕಾಮದ ಹುಚ್ಚು ಕುದುರೆ ಕಣ್ರಿ. 3 ವರ್ಷದ ಹಿಂದೆ ಪುನೀತ್ ಎಂಬಾತನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ಲು. ಮನೆ ಅಂಗಳದಲ್ಲಿ ಕಳ್ಳಾಟವಾಡ್ತಿದ್ಲು. ಇದು ಗಂಡ ಗಜೇಂದ್ರನಿಗೆ ಗೊತ್ತಾಗಿ ಜಗಳ ಮಾಡಿದ್ದ. ನಂತರ ಆಕೆ ಕುಟುಂಬಸ್ಥರನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡಿದ್ದ. ಆಗ ಎಲ್ಲರ ಮುಂದೆ ಪುನೀತನ ಸಹವಾಸ ಬಿಡ್ತೀನಿ ಅಂತ ಹೇಳಿದ್ಲು. ಗಜೇಂದ್ರ ಕೂಡ ಮುಂದೆ ಸರಿಯಾಗ್ತಾಳೆ ಅಂತ ಸುಮ್ಮನಾಗಿದ್ದ. ಆದ್ರೆ ಚೈತ್ರ ಬಾಯ್ ಫ್ರೆಂಡ್ ಪುನೀತ್ ಸಹವಾಸ ಬಿಟ್ಟಿದ್ಲು ಅಷ್ಟೇ. ಆದ್ರೆ ತನ್ನ ಬುದ್ಧಿ ಬಿಟ್ಟಿರ್ಲಿಲ್ಲ. 13ರಲ್ಲಿ ಪುನೀತ್ ಗುಣಿಕೆರೆ ಬೀದಿ ಅವನ ಹತ್ರ ಸಂಬಂಧ ಇಟ್ಕೊಂಡಿದ್ಲು. ಅವಾಗ ರೆಡ್ ಹ್ಯಾಂಡಾಗಿ ನಮ್ಮ ಕೈಗೆ ಸಿಗಾಕೊಂಡಿದ್ಲು. ಇಲ್ಲೇ ಅವ್ರ ಅಪ್ಪ ಅಮ್ಮನ್ನು ಕರೆಸಿ, ನಮ್ಮ ಬಂಧು ಬಳಗ, ನಮ್ಮ ಫ್ಯಾಮಿಲಿನೂ ಕರೆಸಿ ಇಲ್ಲೇ ರಾಜಿ ಪಂಚಾಯತಿ ಕೂಡ ಮಾಡ್ಕೊಂಡಿದ್ವಿ. ತಪ್ಪನ್ನ ಒಪ್ಕೊಂಡಿದ್ಲು. ಇನ್ನು ಮುಂದೆ ಯಾವುದು ಮಾಡಲ್ಲ, ತಪ್ಪು, ಚೆನ್ನಾಗಿರ್ತೀನಿ ಅಂತ ಹೇಳಿದ್ಲು. ಕೇಳಿದ್ರಲ್ಲ, ಇದು ಸ್ವತಃ ಚೈತ್ರಾಗೆ ತಾಳಿ ಕಟ್ಟಿದ ಪತಿ ಗಜೇಂದ್ರ ಹೇಳಿದ ಮಾತು. ಪುನೀತ್ ಜೊತೆಗಿದ್ದ ಅಕ್ರಮ ಸಂಬಂಧ ಗೊತ್ತಾದ ಮೇಲೆ ರಾಜಿಯಾಗಿತ್ತು. ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ಮಾತು ಕೂಡ ಕೊಟ್ಟಿದ್ಲು. ಅದರ ಮರು ವರ್ಷವೇ ಚೈತ್ರಾಗೆ ಮತ್ತೊಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದ್ದ. ಆ ಬಾಯ್ ಫ್ರೆಂಡ್ ಈತನೇ ನೋಡಿ. ಹೆಸರು ಶಿವು. ಬೇರೆ ಊರಿನವನು, ಬೇರೆ ಏರಿಯಾದವನೇನೂ ಅಲ್ಲ. ಚೈತ್ರ ಮನೆ ಬಾಗಿಲು ತೆರೆದರೆ ಸಾಕು, ಈ ಪ್ರಿಯಕರ ಶಿವನ ದರ್ಶನವಾಗ್ತಿತ್ತು. ಮತ್ತೆ ಈಗ 2024ರಲ್ಲಿ ಇಲ್ಲಿ ನಮ್ಮ ಪಕ್ಕದ ಮನೆ ಶಿವು ಅನ್ನೋರ್ ಕೆಲೆ ಅನೇಕ ಸಂಬಂಧ ಇಟ್ಕೊಂಡಿದ್ಲು. ಅದು ಕೂಡ ಗೊತ್ತಾಗಿ ಕೇಳಿದ್ದಕ್ಕೆ ಅವ್ರು ಬಂದು ಗಲಾಟೆ ಎಲ್ಲ ಮಾಡಿ ನಮ್ಮ ಮೇಲೆ ಕೋವಿ ತಗೊಬಂದು ಅವ್ನ ಗಂಡ ಎಂತಿ ನೇತ್ರ ಧನ್ಯ ಇಬ್ಬರು ಕೂಡ ಜಗಳಕ್ಕೆ ಬಂದಿದ್ರು. ಅವತ್ತು ಗಲಾಟೆಯಾಗಿ ನಮ್ಮ 307 ಕೇಸ್ ಆಗಿ ನಾನು ಕೂಡ ಕಸ್ಟಡಿಗೆ ಹಾಕಿದ್ರು. ಜೈಲಿಗೂ ಹೋಗಿ ಬಂದೆ ಅವ್ರಿಗೋಸ್ಕರ. ಬಂದ ನಂತರ ಮತ್ತೆ ಅದಾದ್ಮೇಲೂ ಮತ್ತೆ ಅನೈತಿಕ ಸಂಬಂಧ ಈಗ ಮತ್ತು ಮುಂದುವರ್ಸ್ಕೊಂಡು ಹೋಗಿದ್ದಾಳೆ. ಮತ್ತು ಪುನೀತ್ ಹತ್ರನೂ 8 ತಿಂಗಳಿಂದ ಕಾಂಟ್ಯಾಕ್ಟಲ್ಲಿದ್ದಾಳೆ. ಎಲ್ಲ ಸಿಕ್ಕ ಹಾಕ್ಕೊಂಡಿದೆ. 2 ಮೊಬೈಲು, ಸಿಮ್ಮು, ಆಮೇಲೆ ಕೆಲವರು ಎಂತೆಂಥ ಕೆಟ್ಟು ಮಾತ್ರೆ ಪುಡಿಗಳು, ಇನ್ನೊಂದು ಎಂಥದ್ದು ವಿಷಕಾರಿ ಎಂಥದ್ದು ಪೌಡ್ರು ಎಲ್ಲ ಸಿಗಾಕಿಂತು. ಶಿವುನ ನೋಡಿದ್ರೆ ಚೈತ್ರಾಗೆ ಏರ್ತಿತ್ತು ಕಾವು. ಫ್ಯಾಮಿಲಿಗೆ ಗುಂಡಿ ತೋಡುವ ಪ್ಲಾನ್ ಮಾಡಿದ್ಲು. 3 ತಿಂಗಳು ತಿನ್ನುವ ಅನ್ನಕ್ಕೆ ವಿಷದ ಮಾತ್ರೆ ಬೆರೆಸಿದ್ಲು. ಶಿವು ಹಾಗೂ ಚೈತ್ರಾಳ ಅಕ್ರಮ ಸಂಬಂಧ ಗೊತ್ತಾಗ್ತಿದ್ದಂತೆ ಗಲಾಟೆಯಾಗಿದೆ. ಶಿವು ಹೆಂಡತಿ ಸೇರ್ಕೊಂಡು ಗಜೇಂದ್ರ ಕುಟುಂಬದ ಮೇಲೆ ಎರಗಿದ್ದಾರೆ. ಆ ಗಲಾಟೆಯಿಂದ ಚೈತ್ರಾಪತಿ ಜೈಲುವಾಸ ನೋಡಿ ಬಂದಿದ್ದ. ಗಂಡ ಜೈಲಿಗೆ ಹೋದ್ರೂ ಚೈತ್ರ ಶಿವು ರಿಲೇಶನ್ಶಿಪ್ ಮುಂದುವರೆಸ್ತಿದ್ರು. ಹೇಗಾದ್ರೂ ಮಾಡಿ ಇಡೀ ಕುಟುಂಬವನ್ನೇ ಸಾಯಿಸಿ ಬಿಡಬೇಕು ಅಂತ ಶಿವು ಚೈತ್ರ ಪ್ಲಾನ್ ಮಾಡಿದ್ದಾರೆ. ಅದೆಲ್ಲಿಂದಾನೋ ಶಿವ ವಿಷದ ಮಾತ್ರೆ ತಂದು ಚೈತ್ರಾಗೆ ಕೊಟ್ಟಿದ್ದಾನೆ. ಈಕೆಗೆ ಅನೈತಿಕ ಸಂಬಂಧದ ಮೇಲಿದ್ದ ಹುಚ್ಚು ಎಂಥದ್ದು ನೋಡಿ. ತನ್ನ ಗಂಡ, ತಾನೆತ್ತ ಮಕ್ಕಳು, ಅತ್ತೆ ಮಾವ ಅಂತಲೂ ನೋಡದೆ ತಿನ್ನುವ ಅನ್ನಕ್ಕೆ ವಿಷ ಬೆರೆಸಿದ್ದಾಳೆ. ಇದು ಗೊತ್ತಾಗಿದ್ದೇ ರೋಚಕ. ಅದು ಒಂಥರ ವಾಮಿಟ್ಟು, ತಲೆ ಸುತ್ತು, ಮರುವು, ಕೈಕಾಲು ನಡುವು, ಎದೆ ಒಳಗೆಲ್ಲ ಚುಚ್ಚುದಂಗಾಗೋದು, ಇನ್ನು ಏನೇನೋ ಒಂಥರ ಸಮಸ್ಯೆ, ಮರುವು ಎಲ್ಲ ಬರೋದು. ಅವಳಿಗೆ ಹೇಳಿದ್ರು, ಅವಳು ಏನೂ ಆಗಲ್ಲ ಅಂತಲೇ ಹೇಳೋರು. ಏನೂ ಇಲ್ಲ, ಕೋಲ್ಡ್ ಶೀತಕ್ಕೆ ಹಂಗಾಗುತ್ತೆ ಅಂತ ಹೇಳೋಳು. ಆಮೇಲೆ ಹಿಂಗೆ ಶಿವನು ಇವಳು ರೆಡ್ ಹ್ಯಾಂಡಾಗಿ ನನ್ನ ಕೈಗೆ ಸಿಗಾಕೊಂಡ್ರು. ಚೈತ್ರ
ಶಿವನು. ಅವಾಗ ನಾನು ಅವ್ರ ಅಪ್ಪಂಗೆ, ಅವ್ರ ಅಣ್ಣಂಗೆ, ಅವ್ರ ಆಂಟಿಗೂ ಕೂಡ ಮತ್ತು ನನ್ನ ಫ್ರೆಂಡಿಗೂ ಕೂಡ ಫೋನ್ ಮಾಡಿ ಈ ಥರ ಆಯಿತು ಅಂತ ಹೇಳಿದೆ. ಸಂಜೆ ಅವ್ರ ಅಣ್ಣ ಮತ್ತು ಅವರಪ್ಪ ಶೇಖರಪ್ಪ ಕಾಟಿಕೆರೆ ಅವರು ಕೂಡ ಬಂದರು. ಬಂದು ಎಲ್ಲ ಹೇಳಿದ್ಮೇಲೆ ಇಲ್ಲ ನಿಮ್ಮದೇ ತಪ್ಪು ಅಂತ ಅವರು ಶೇಖರಪ್ಪ ನನ್ನ ಮಗಳನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಮಕ್ಕಳನ್ನ ಬಿಟ್ಟು ಕರ್ಕೊಂಡು ಹೊರಟ್ರು. ಅವಾಗ ಯಾಕೋ ಅನುಮಾನ ಒಂಥರ ಬಂದು ಅವ್ರಿದ್ರಿಗೆ ಬ್ಯಾಗ್ ಸುರಿದಾಗ ಅವನು ಶಿವು ದೆಬ್ಬೆ ಅವನು ಕೊಟ್ಟಿರೋಂಥ ಒಂದು ಕೀಪ್ಯಾಡ್ ಮೊಬೈಲು, ಒಂದು ಬೆಳ್ಳಿದೊಂದು ಲೇಡೀಸ್ ಬ್ರಾಸ್ಲೈಟು, ಕೆಲವು ಮಾತ್ರೆ ಪುಡಿ, ಮಾತ್ರೆ ಚೀಟಿಗಳು, ಮಾತ್ರೆ ಸುಮಾರು ಸಿಕ್ತು. ಪತಿ ಗಜೇಂದ್ರ, ಇಬ್ಬರು ಮಕ್ಕಳು. ಗಜೇಂದ್ರ ಅವರ ಅಪ್ಪ ಅಮ್ಮನಿಗೆ ಆಗಾಗ ಹೊಟ್ಟೆ ನೋವು ಬರೋದು, ಜ್ವರ ಬರ್ತಿತ್ತು. ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಿದ್ರು. ಮೆಡಿಕಲ್ ಚೆಕಪ್ನಲ್ಲಿ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ದೇಹಕ್ಕೆ ವಿಷಯುಕ್ತ ಅಂಶ ಸೇರಿರುವುದು ಪತ್ತೆಯಾಗಿದೆ. ಚೈತ್ರ ಬ್ಯಾಗ್ನಲ್ಲಿ ಸಿಕ್ಕಿದ ಮಾತ್ರೆ ಬಗ್ಗೆ ಡಾಕ್ಟರ್ ಹೇಳಿದಾಗ ಇಡೀ ಕುಟುಂಬಕ್ಕೆ ಸಿಡಿಲು ಬಡಿದಂತಾಗಿತ್ತು. ಅವಳು ಹಾಕಿಡ್ದು 1.5 ತಿಂಗಳು ಮೇಲೆ ಐತೆ, 1.5-2 ತಿಂಗಳು ಐತೆ. ಅವಳು ಈಗ ಜಗಳ ಮಾಡ್ಕೊಂಡು ಗಂಡ ಕೈ ಸಿಕ್ಕಿ ಮಾತ್ರೆ ಬ್ಯಾಗಲ್ಲೆಲ್ಲ ಸುರಿದ್ವರ, ಆವಾಗಲೇ ಇಂಥ ಮಾತ್ರೆ ಆಗ್ತಾಯಿಲ್ಲ ಅಂತ ನಮಗೆ ಗೊತ್ತಾಯಿತು. ಎಲ್ಲ ಹಾಕಿದ್ದಾರೆ ಸರ್. ನಾವು ಮಕ್ಕಳಿಗೆ ಒಂದು ಇಟ್ಟಿರಲಿಲ್ಲ, ಅವ್ನು ಕೊಡ್ತಿರ್ಲಿಲ್ಲ. ನಮಗೂ ಆದ್ರೂ ಅಷ್ಟೇ ಅಡುಗೆ ಮಾಡಿ ಇಟ್ಟಳು, ಇಲ್ಲ ರೂಮಿಗೆ ಬಂದು ಸೇರ್ಕೊಳ್ಳೋಳು, ಇಲ್ಲಾಂದ್ರೆ ಕೋಣೆಯಲ್ಲೇ ಕುತ್ಕೊಳ್ಳೋಳು. 10 ಗಂಟೆ ಆದ್ರೂ ಗಂಡ ಬೇಲೂರಿಂದ ಲೇಟಾಗಿ ಬರೋನು, ಅವನು ಬರ್ತಿರ್ಲಿಲ್ಲ ಜಲ್ದಿ. ನಾವು ಇಕ್ಕೊಂಡು ನಾವು ದನ ಕರ ಕಟ್ಟವು, ನಮ್ಮ ಪಡಿ ನಾವು ಮಾಂಕ್ಯಣವು. ಚೈತ್ರ ಸುಮಾರು 3 ತಿಂಗಳಿಂದ ಊಟಕ್ಕೆ ವಿಷದ ಮಾತ್ರೆ ಬೆರೆಸ್ತಿದ್ಲು. ಒಂದೇ ಬಾರಿ ಹಾಕಿದ್ರೆ ಸತ್ ಮೇಲೆ ಗೊತ್ತಾಗ್ಬಿಡುತ್ತೆ ಅಂತ ದಿನವೂ ಚೂರೇ ಹಾಕೊಂಡು ಬರ್ತಿದ್ಲು. ಗಂಡ ಕೆಲಸಕ್ಕೆ ಹೋದ್ಮೇಲೆ ಅತ್ತೆ ಮಾವನಿಗೆ ಬೆಳಗಿನ ತಿಂಡಿಗೆ ವಿಷದ ಮಾತ್ರೆ ಹಾಕ್ತಿದ್ಲು. ವಿಷದ ಅನ್ನ ತಿಂದ್ಮೇಲೆ ಅತ್ತೆ ಮಾವ ನಿದ್ದೆಗೆ ಜಾರುತ್ತಿದ್ರು. ಈಕೆ ಹಗಲಲ್ಲೇ ಶಿವು ಜೊತೆ ಲಲ್ಲೆ ಹೊಡಿತಿದ್ಲು. ಒಂಥರ ಏನಾಯಿತು ಅಂತಂದರೆ ಈ ಥರದ್ದೇನಾದ್ರು ಕುಡಿದ್ಬಿಟ್ಟು ನನಗೆ ಹಗಲೊತ್ತಿನಲ್ಲಿ ನಿದ್ದೆ ಮಾಡಿದವೇ ಅಲ್ಲ. ನಾವು ರಾತ್ರಿ ಏನಾದರೂ 10 ಮಲಗ್ತಾ ಇದ್ದಿದ್ದು. ಅಂಥದ್ರಲ್ಲಿ ನನಗೆ ನಿದ್ದೆ ಮಾಡೋಂಥ ಬಂಪರು ಹಂಗೆಲ್ಲ ಬಂದು ಮಲಗ್ಕೊಂಬಿಟ್ಟೆ. ಮಲಗಿದ್ದೀನಿ. ಆಮೇಲೆ ಏನು ತಕ್ಷಣ ಎಚ್ಚರ ಆಯಿತು. ಹೊರಗಡೆ ಬರ್ತೀನಿ, ಇಲ್ಲಿ ಬಂದ ತಕ್ಷಣ ಇಲ್ಲಿದ್ದು ಅವನು ಅಲ್ಲಿಂದ ಅನ್ನೋಂಥ ಒಂದು ಶಬ್ದ ಹೋಗಿದ್ಲು. ಏನದು, ಏನು ಗೋಗೋ, ಏನದ್ರ ಅರ್ಥ ಏನು ಅಂತ ಹೇಳಿದ್ವಿ. ಇಲ್ಲೇ ಕೂತ್ಕೊಂಡು ಅವನು ಮರೆ. ಅದ್ಯಾವಾಗ ಡಾಕ್ಟರ್ ಇದು ವಿಷದ ಮಾತ್ರೆ ಅಂತ ಹೇಳಿದ್ರು. ಇದು ಚೈತ್ರಾಳದ್ದೇ ಕೈವಾಡ ಅಂತ ಮನೆಯವರಿಗೆ ಕನ್ಫರ್ಮ್ ಆಗಿತ್ತು. ತವರು ಮನೆಗೆ ಹೋಗುವಾಗ ಸಿಕ್ಕಿದ ಪುಡಿ ಮಾತ್ರೆಗಳಿಂದ ಚೈತ್ರಾಣೆ ವಿಷ ಹಾಕಿರೋದು ಸುಲಭವಾಗಿ ಗೊತ್ತಾಗಿತ್ತು. ರಿಪೋರ್ಟ್ ತಗೊಂಡು 5 ಜನ ಇಮಿಡಿಯೇಟ್ ಅಡ್ಮಿಟ್ ಆಗಬೇಕು ಅಂತಂದ್ರು. ಅಡ್ಮಿಟ್ ಆಗಿ ಚಿಕಿತ್ಸೆ ಎಲ್ಲ ಮಾಡಿಸ್ತು. ಅವಾಗ ಅಲ್ಲಿ ಡಾಕ್ಟ್ರ್ ಹೇಳಿದ್ಮೇಲೆ ಗೊತ್ತು, ಈ ಮಾತ್ರೆ ಎಲ್ಲೂ ಸಿಗಲ್ಲ, ಯಾರು ಕೊಟ್ಟಿದ್ದು, ನಿಮ್ಮಲ್ಲಿ ಯಾರು ಪೇಷಂಟ್ ಇದ್ದಾರೆ, ಈ ಥರ ಕೆಟ್ಟ ಮಾತ್ರೆಗಳು ಈ ಥರ ಎಲ್ಲ ಹೆಂಗೆ ತೊಗೊಂಡ್ರಿ, ಮೆಡಿಕಲಲ್ಲಿ ಎಲ್ಲೂ ಕೊಡಲ್ಲ ಅಂತ ನಮ್ಮನ್ನೇ ಕೇಳಿ. ನಮಗೆ ಗೊತ್ತಿಲ್ಲ ಸರ್, ಈ ಥರ ಏನೇನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಈ ಮಾತ್ರೆನೇ ಇಂದನೇ ನಿಮಗೆ ಸಮಸ್ಯೆ ಆಗಿರೋದು ಅಂತ ಅಂದಾಗ ಆಗ ಅನುಮಾನ ಬಂತು. ಆಗ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕೇಳಿ ಕರೆದು ಎಲ್ಲ ವಿಚಾರಿಸಿದಾಗ ತಪ್ಪು ಮಾಡಿದ್ನ ಒಪ್ಕೊಂಡಿದ್ದಾಳೆ. ಪತ್ನಿ ಮತ್ತು ಅನೈತಿಕ ಸಂಬಂಧ ಹೊಂದಿದ ಶಿವನ ವಿರುದ್ಧ ಗಜೇಂದ್ರ ಬೇಲೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ದೂರಿನ ಹಿನ್ನೆಲೆ ಸಾಕ್ಷ್ಯಾಧಾರದಿಂದ ಚೈತ್ರಾಳ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಾಪತ್ತೆಯಾಗಿರೋ ಶಿವನ ಹೆಡೆಮುರಿ ಕಟ್ಟೋಕೆ ಒಂದು ತಂಡ ರಚನೆ ಮಾಡಲಾಗಿದೆ. ಅವ್ರಿಗೆ ಒಬ್ಬರ ಜೊತೆಗೆ ಅನಧಿಕೃತವಾಗಿ ಸಂಬಂಧ ಇತ್ತು. ಆ ಸಂಬಂಧ ಹಿನ್ನೆಲೆಯಲ್ಲಿ ಇವರು ಏನು ಚೈತ್ರ ಅಂತ ವೈಫ್ ಇದ್ದಾರೋ ಅವರು ತನಗೆ ಮತ್ತು ತಂದೆಗೆ ಮತ್ತು 2 ಜನ ಮಕ್ಕಳಿಗೆ ಊಟದಲ್ಲಿ ಅವಾಗ ಪಾಯ್ಸನಿಂಗ್ ಆಗ್ತಾ ಇತ್ತು ಪಾಯ್ಸನಿಂಗ್ ಮಾಡಿ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಒಂದು ಪ್ರಕರಣ ದಾಖಲೆಪಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು FIR ಮಾಡಿಸಿ ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ಪ್ರಾಥಮಿಕ ತನಿಖೆ ನಮ್ಗೆ ಕಂಡು ಬಂದಿರೋದು ಏನು ಅಕ್ಯೂಸ್ ಇದ್ದಾರೋ ಅವ್ರು ಬಂದು ಊಟದಲ್ಲಿ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಔಷಧಿ ಮತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಊಟವನ್ನು ಬಡಿಸಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಈ ಹಿನ್ನೆಲೆಯಲ್ಲಿ ಯಾರು ಅಕ್ಯೂಸ್ಡ್ ಚೈತ್ರ ಇದ್ದಾರೋ ಅವರು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ನೆಕ್ಸ್ಟ್ ಹಂತವಾಗಿ ತನಿಖೆಯಲ್ಲಿ ಕಂಪ್ಲೇಂಟಲ್ಲಿ ಅವರು ಶಿವು ಯಾರ ಜೊತೆಗೆ ಅನಧಿಕೃತವಾಗಿ ಅವ್ರಿಗೆ ಸಂಬಂಧ ಇತ್ತು ಅವರನ್ನು ಸಹ ಆರೋಪಿಯನ್ನು ಅವರು ಪರಿಗಣಿಸಿದ್ದಾರೆ. ಇದ್ರ ಮೇಲೆ ನಾವು ತನಿಖೆ ಮಾಡುವಾಗ ಅವ್ರದ್ದು ಪಾತ್ರ ಇರ್ಬೋದು ಅಂತ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅವ್ರನ್ನೂ ಸಹ ದಸ್ತಗಿರಿ ಮಾಡೋಕ್ಕೆ ನಾವು ಒಂದು ಟೀಮನ್ನು ರಚನೆ ಮಾಡಿದ್ವಿ. ತಾಳಿ ಕಟ್ಟಿದ್ದ ಗಂಡ, ಹೆತ್ತ ಮಕ್ಕಳು, ಅತ್ತೆ ಮಾವನ ಸಾಯಿಸಲು ಪ್ಲಾನ್ ಮಾಡಿದ್ದ ಚೈತ್ರ ಜೈಲು ಸೇರಿದ್ದಾಳೆ. ಮನೆಯಲ್ಲೇ ವಿಷದ ಹಾವು ಇಟ್ಟುಕೊಂಡಿದ್ದ ಈ ಕುಟುಂಬಕ್ಕೆ ಅದೃಷ್ಟವಶಾತ್ ಏನೂ ಆಗಿಲ್ಲ. ಆದರೆ ಕಾಮದಾಸೆಗೆ ಗಂಡ ಮಕ್ಕಳಿಗೆ ವಿಷ ಹಾಕುವ ಹೆಣ್ಣು ಇರ್ತಾಳಲ್ಲ ಅನ್ನೋದಕ್ಕೆ ಈಕೆನೇ ಸಾಕ್ಷಿ.
ಅನೈತಿಕ ಸಂಬಂಧದಿಂದ ಒಬ್ಬಳು ಜೀವ ಕಳ್ಕೊಂಡ್ರೆ ಮತ್ತೊಬ್ಬಳು ಜೈಲು ಸೇರಿದ್ದಾಳೆ. ಇವರ ದಿಲ್ ಕದ್ದ ಚೋರರು ಎಸ್ಕೇಪ್ ಆಗಿದ್ದಾರೆ. ಭೂಗತವಾಗಿ ಇದೆಲ್ಲ ಬೇಕಿತ್ತ ಅಂತಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.